ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹಾಗೂ ಕೇಂದ್ರ ಸರ್ಕಾರದ ಮಧ್ಯೆ ನಡೀತಾ ಇರುವ ಕೋಲ್ಡ್ ವಾರ್ ದಿನೇ ದಿನೇ ಹೆಚ್ಚಾಗ್ತಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹಗೆತನ ರಾಜಕೀಯವನ್ನು ಅನುಸರಿಸುತ್ತಿದೆ ಅಂತ ದೀದಿ ಗಂಭೀರ ಆರೋಪ ಮಾಡಿದ್ದಾರೆ. ಬಂಗಾಳ ಚುನಾವಣೆ ಮುಗಿದ ಮೇಲೆ ಸಾಕಷ್ಟು ಹಿಂಸಾಚಾರಗಳಾಗಿತ್ತು. ಹಿಂಸಾಚಾರದ ಬಗ್ಗೆ ವರದಿ ನೀಡುವಂತೆ ಕೇಂದ್ರ ಗೃಹ ಇಲಾಖೆ ಸೂಚಿಸಿತ್ತು. ಇವತ್ತು ವರದಿ ಕೂಡ ಸಲ್ಲಿಕೆಯಾಗಿದೆ. ಕೇಂದ್ರ ಸರ್ಕಾರದ ಸಮಿತಿ ಘಟನೆ ಬಗ್ಗೆ ಪರಿಶೀಲಿಸುವ ಮೊದಲು ರಾಜ್ಯಪಾಲ ಜಗದೀಪ್ ಧನ್ಖರ್ ಅವರನ್ನ ಭೇಟಿ ಮಾಡಿತ್ತು. ಆದರೆ ಇದೆಲ್ಲ ದ್ವೇಷದ ರಾಜಕಾರಣ ಅನ್ನೋದು ಮಮತಾ ಬ್ಯಾನರ್ಜಿಯವರ ನೇರ ಆರೋಪ. ನಿನ್ನೆಯಷ್ಟೇ ಬಂಗಾಳದಲ್ಲಿ ಚಂಡಮಾರುತದಿಂದ ಆದ ಹಾನಿ ಬಗ್ಗೆ ಪರಿಶೀಲಿಸಲು ಪ್ರಧಾನಿ ಮೋದಿ ಬಂಗಾಳಕ್ಕೆ ಭೇಟಿ ಕೊಟ್ಟಿದ್ರು. ಆದರೆ ಪ್ರಧಾನಿಯವರನ್ನೇ ಮಮತಾ ಬ್ಯಾನರ್ಜಿ 30 ನಿಮಿಷ ಕಾಯಿಸಿದ್ದ ಘಟನೆಯೂ ನಡೆದಿತ್ತು. ಅಬ್ಬಾ, ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟೇ ಬಿಡ್ತು. ಕೊರೋನಾ ಸಂಕಷ್ಟದ ನಡುವೆಯೇ ಗೊತ್ತಿಲ್ಲದಂತೆಯೇ ಲೀಟರ್ ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗಿ ಹೋಗಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 100 ಆದಾಗ ಜನ ತಲೆ ಕೆಡಿಸಿಕೊಂಡಿರಲಿಲ್ಲ. ಈಗ ವಾಣಿಜ್ಯ ನಗರಿ ಮುಂಬೈ, ಜೈಪುರ, ಭೋಪಾಲ್ ಸೇರಿದಂತೆ ಹಲವೆಡೆ ಪ್ರತಿ ಲೀಟರ್ ಬೆಲೆ 100 ರೂಪಾಯಿ ಆಗಿದೆ. ದೇಶದ ಇತರೆ ನಗರಗಳಲ್ಲೂ ಶತಕ ದಾಟೋದ್ರಲ್ಲಿ ಅನುಮಾನವೇ ಇಲ್ಲ. ಬಹುಶಃ ಈ ವಾರಾಂತ್ಯಕ್ಕೆ ಎಲ್ಲಾ ಕಡೆ 100 ಆದ್ರೂ ಆಗಬಹುದು. ಕೊರೋನಾ ಸಂಕಷ್ಟದಲ್ಲಿರುವಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿರೋದು ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ